ನಿಮಗೂ ಈ ಥರದ ಕನಸುಗಳು ಬರುತ್ತಿದೆಯಾ? ಇದು ಸಾಮಾನ್ಯ ಅಲ್ಲ. ನಿಮ್ಮ ಜೀವನ ಬದಲಾಗುವ ಮೊದಲು ಬರುವ ಸೂಚನೆ ಇದು. ನಮಸ್ಕಾರ ಸ್ನೇಹಿತರೆ. ಶಾಸ್ತ್ರಗಳ ಪ್ರಕಾರ ಕನಸುಗಳು ಕೇವಲ ಕಲ್ಪನೆ ಅಲ್ಲ, ಅವು ನಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಸಂಕೇತ. ಇಂದು ಯಾವ ಕನಸುಗಳು ಬಂದರೆ ಜೀವನದಲ್ಲಿ ತಿರುವು ಖಚಿತ ಅನ್ನೋದನ್ನು ತಿಳಿಯೋಣ. ಮೊದಲನೇದು, ದೇವರು ಅಥವಾ ದೇವಾಲಯ ಕನಸಿನಲ್ಲಿ ಕಾಣಿಸಿದರೆ ಇದು ದೈವಿಕ ರಕ್ಷಣೆ, ಕಷ್ಟ ಮುಗಿಯುವ ಸೂಚನೆ, ಹೊಸ ಶುಭಾರಂಭ ಎಂಬ ಅರ್ಥ. ವಿಶೇಷವಾಗಿ ಶಿವ, ವಿಷ್ಣು, ದೇವಿ ಕಂಡರೆ ಬಹಳ ಶುಭ. ಎರಡನೇದು, ಪ್ರಕಾಶವಾಗಿ ಹೊಳೆಯುವ ಬೆಳಕು ಕಾಣಿಸಿದರೆ ಶಾಸ್ತ್ರಗಳ ಪ್ರಕಾರ ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ಸಂಕೇತ, ಮನಸ್ಸಿನ ಶುದ್ಧತೆ, ಜೀವನದ ದಾರಿ ಸ್ಪಷ್ಟವಾಗುವುದು. ಇದು ಆತ್ಮೀಯ ಜಾಗೃತಿಯ ಸೂಚನೆಯಾಗಿದೆ, ಅಂದರೆ ನಿಮ್ಮ ಆತ್ಮ ಜಾಗೃತಗೊಳ್ಳಬೇಕೆಂಬ ಸೂಚನೆ. ಮೂರನೆಯದು, ನೀರು ಅಂದರೆ ನದಿ, ಮಳೆ, ಸಮುದ್ರ ಕನಸಿನಲ್ಲಿ ಕಂಡರೆ, ಅಂದರೆ ಸ್ವಚ್ಛ ನೀರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ಶುಭದ ಸಂಕೇತ. ಮಳೆ ಅಂತ ಅಂದರೆ ಅದು ಆಶೀರ್ವಾದ, ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ ಮತ್ತು ಹಣಕಾಸು ಅಥವಾ ಸಂಬಂಧಗಳಲ್ಲಿ ಸುಧಾರಣೆ ಕಾಣ್ಬೋದು ಅನ್ನೋ ಅರ್ಥನ ಈ ಕನಸು ಸೂಚಿಸುತ್ತೆ. ನಾಲ್ಕನೆಯದು, ಹಾವು ಕನಸಿನಲ್ಲಿ ಕಾಣಿಸಿಕೊಂಡರೆ ಭಯಪಡಬೇಡಿ. ಶಾಸ್ತ್ರದಲ್ಲಿ ಹಾವು ಕುಂಡಲಿನಿ ಶಕ್ತಿ, ರಹಸ್ಯ ಶಕ್ತಿ, ಜಾಗೃತಿಯ ಸೂಚನೆಯಾಗಿದೆ. ವಿಶೇಷವಾಗಿ ಹಾವು ಕಚ್ಚದೆ ಕಾಣಿಸಿದರೆ ಅದು ಶುಭ ಆಗಿರುತ್ತೆ. ನಿಮ್ಮ ಕನಸಲ್ಲಿ ಹಾವು ಕಚ್ಚಬಾರ್ದು, ಬರೀ ಹಾವು ಕಾಣಿಸಿದ್ರೆ ಅದು ಒಳ್ಳೆಯದು. ಐದನೇದು, ನೀವು ಹಾರುತ್ತಿರುವಂತೆ ಕನಸು ಬಂದರೆ ಅದು ಬಂಧನಗಳಿಂದ ಮುಕ್ತಿ ಸಿಗುತ್ತೆ, ಹಾಗೆ ದೊಡ್ಡ ಸಾಧನೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಮತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೀವನದಲ್ಲಿ ದೊಡ್ಡ ಅವಕಾಶ ಬರುವ ಸೂಚನೆ ಈ ಕನಸಾಗಿದೆ. ಆರನೇದು, ನಿಮ್ಮ ಹಳೆಯ ಮನೆ ಅಥವಾ ಬಾಲ್ಯದ ಸ್ಥಳ ಕನಸಿನಲ್ಲಿ ಕಂಡರೆ ಅದರ ಅರ್ಥ ಏನಂದರೆ ನಿಮ್ಮ ಜೀವನದ ಹಳೆಯ ಅಧ್ಯಾಯ ಮುಗಿಯುತ್ತದೆ ಹಾಗೂ ಹೊಸ ಅಧ್ಯಾಯ ಶುರುವಾಗುತ್ತೆ ಎಂಬ ಅರ್ಥ. ಹಳೆಯ ಬಂಧನ ಬಿಡುವ ಸಮಯ ಬಂದಿದೆ ಅನ್ನೋದರ ಸಂಕೇತವಾಗಿದೆ. ಏಳನೇದು, ನೀವು ಕನಸಿನಲ್ಲಿ ಕಣ್ಣೀರು ಹಾಕ್ತಿದ್ರೆ ಅಥವಾ ಕನಸಿನಲ್ಲಿ ಅತ್ತರೆ ನಿಮ್ಮ ಒಳಗಿನ ದುಃಖ ಹೊರ ಹೋಗುತ್ತಿದೆ ಮತ್ತು ಸಂತೋಷದ ದಿನಗಳು ಸಮೀಪದಲ್ಲಿದೆ, ಇದು ಶುಭ ಸಂಕೇತವೇ ಆಗಿದೆ. ಈ 7 ಕನಸುಗಳು ಬಂದಾಗ ದೇವರಿಗೆ ಧನ್ಯವಾದ ಹೇಳಿ, ಧ್ಯಾನ ಪ್ರಾರ್ಥನೆ ಮಾಡಿ, ಧನಾತ್ಮಕ ನಿರ್ಧಾರ ತೆಗೆದುಕೊಳ್ಳಿ. ಬದಲಾವಣೆಗಾಗಿ ನಿಮ್ಮ ಮನಸ್ಸನ್ನ ತೆರೆದಿಟ್ಟುಕೊಳ್ಳಿ. ನಿಮಗೆ ಈ ಕನಸುಗಳಲ್ಲಿ ಯಾವುದಾದ್ರೂ ಬಂದಿದೆಯಾ? ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.